ಎಸ್ ಗುಡ್ ಆಫ್ಟರ್ನೂನ್ ಗುಡ್ ಆಫ್ಟರ್ನೂನ್ ರಶ್ಮಿ ಮತ್ತು ಗುಡ್ ಆಫ್ಟರ್ನೂನ್ ರೇಣುಕಾ. ಆ್ಯಕ್ಚುಲಿ ಇವತ್ತಿನ ದಿವಸ ಒಂದು ಒಳ್ಳೆ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಗುಡ್ ನ್ಯೂಸ್ ಅಂತ ಯಾಕಂದರೆ ನಿಮಗೆಲ್ಲ ಒಂದು ಒಳ್ಳೆಯ ಒಂದು ವಾತಾವರಣ ಸೃಷ್ಟಿಸಿರ್ತಕ್ಕಂಥ ರಶ್ಮಿ ಮತ್ತು ರೇಣುಕಾ. ಓಕೆ, ಇವತ್ತು ಅವ್ರು ಬಂದಿದ್ದು ಸರ್ಟಿಫಿಕೇಟ್ ಇಸ್ಕೊಂಡು ಹೋಗೋಕ್ಕೆ. ಓಕೆ, ಆ್ಯಕ್ಚುಲಿ ಬಂದಿದ್ದು ನೋಡಿ, ಬೇಸಿಕ್ ಕಂಪ್ಯೂಟರ್ ಟ್ಯಾಲಿ SIP ಮುಗಿಸ್ಬಿಟ್ಟು ಓಕೆ ಅವರು ಬಂದು ಫಸ್ಟು ಜಾಬ್ ಕೈಯಲ್ಲಿ ತಗೊಂಡು ಲಾಸ್ಟಿಗೆ ಸರ್ಟಿಫಿಕೇಟ್ ಇಸ್ಕೊಳಕ್ಕೆ ಬಂದರು. ಕರೆಕ್ಟಾ? ಸೊ ಸರ್ಟಿಫಿಕೇಟ್ ಇಸ್ಕೊಂಡಾಗ ಫಸ್ಟ್ ನನಗೆ ಖುಷಿಯಾಗಿರೋದು ಏನಂದರೆ ರಶ್ಮಿ, ದೇ ಬೋತ್ ಹ್ಯಾವ್ ಚೇಂಜ್ ಎ ಲಾಟ್. ದೇ ವರ್ ಲೈಕ್ ದಿಸ್ ಆ್ಯಕ್ಚುಲಿ. ವಾಟ್ಸ್ ಯುವರ್ ನೇಮ್? ಅನುಶ್ರೀ. ನಿಮ್ಮ ಹೆಸರು? ದೀಪಾ. ಅನುಶ್ರೀ ನಿಮ್ಮ ಎಕ್ಸಾಕ್ಟ್ಲಿ ನಿಮ್ಮ ಥರನೇ ಇದ್ರು ಅವರು. ಹೌದಾ? ಇಲ್ಲೇ ಕೂತ್ಕೊತಿದ್ರು. ಆಮೇಲೆ ರೈಟ್ ರಶ್ಮಿ ಅಲ್ವಾ? ಏನು ಭಾಳ ಕಾಲದ ಹಿಂದೆ ಅಲ್ಲ, ಜಸ್ಟ್ 3 months ಅಲ್ವಾ? ಜಸ್ಟ್ 3 months ಬ್ಯಾಕ್ ನಮ್ಮ ಕ್ಯಾಂಪಸ್ ಕಾರ್ಪೊರೇಟ್ ಹುಡುಗಿಯರು C2C ನಿಮ್ಮ ಥರನೇ ಅವರು ಬಂದು ಕಲೀಲಿಕ್ಕೆ ಶುರು ಮಾಡಿದಾಗ ತುಂಬ ಎನ್ಸೂಸಿಯಾಸ್ಟಿಕ್. ಇವ್ರದ್ದೊಂದು ಗ್ಯಾಂಗ್ ಇತ್ತು, ಲೈಕ್ ಈಗ ಹೆಂಗೆ ನೀವು ಗೌರ್ಮೆಂಟ್ ಕಾಲೇಜ್ ನಿಮ್ಮದು ಗ್ಯಾಂಗ್ ಇದೆಯಲ್ಲ, ವೆಂಕಟೇಶ್ ಅವ್ರನ್ನೆಲ್ಲ. ಸೊ ಅದೇ ಥರ ಸೇಮ್ ನಿಮ್ಮಂಗೆ 10 ಜನ ಇದ್ದರು, 10 ಜನ ಪ್ಲೇಸ್ಮೆಂಟ್ ಆದರು. ಕರೆಕ್ಟಾ? ಸೊ ಇಲ್ಲಿ ನಾನು ರಶ್ಮಿ ಕೇಳೋಕ್ಕೆ ಏನು ಇಷ್ಟಪಡ್ತೀನಿ ಅಂದರೆ, ರಶ್ಮಿ ನೀನು ನಮ್ಮ ಹುಡುಗರಿಗೆ ಈಗಿದ್ದಾರಲ್ಲ ಹುಡುಗರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಯಾಕಂದರೆ ರಶ್ಮಿ ಆಲ್ಸೋ ಗಾಟ್ ಗೈಡೆಡ್ ಆನ್ ಬೇಸಿಕ್ ಕಂಪ್ಯೂಟರ್, ಆಮೇಲೆ ಟ್ಯಾಲಿ SIP ಕಲ್ತ್ಕೊಂಡ್ರವರು. ಕಲ್ತ್ಕೊಂಡು ಇವತ್ತಿನ ದಿವಸ ಶಿ ಈಸ್ ಟೇಕಿಂಗ್ ಎ ವೆರಿ ಗುಡ್ ಸ್ಯಾಲರಿ, ಅರೌಂಡ್ 35,000 to 40,000. ದಟ್ ಈಸ್ ವರ್ಕ್ ಫ್ರಮ್ ಹೋಮ್. ಹೌದಾ? ಸೊ ಇದು ಕಷ್ಟನಾ ಅಥವಾ ಈಸಿನಾ ಅಂತ ಬಂದಾಗ ನಮ್ಮ ಮಕ್ಕಳು ಕೇಳೋ ಪ್ರಶ್ನೆ ಏನಂದರೆ, ರಶ್ಮಿ ನೀವು ನಮ್ಮಂಗೆ ಬರೀ 3 ತಿಂಗಳಿಂದ ಸ್ಟೂಡೆಂಟ್ ಆಗಿದ್ರಿ, ಈಗ ಸರ್ ನಮ್ಮನ್ನು ಇಷ್ಟು ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ, ಅದು ಹೆಂಗೆ ವರ್ಕೌಟ್ ಮಾಡಿದ್ರಿ ಅಂತ ಅವ್ರು ಕೇಳಿದಾಗ, ನಾನು ಅವ್ರ ಪರವಾಗಿ ನಾನು ನಿಮ್ಮನ್ನು ಕೇಳಿದಾಗ ನೀವು ಹೇಳಿದ್ರಿ? They have to utilize the resources in a good manner. Because you they have are to utilize the resources. Resources means what they are providing you. Sir, what sir providing you, like desktop, what services they are providing you, like experienced people like us, they are what ನಾವು ನಮ್ಮಿಂದ ನಿಮ್ಗೊಂದು ಸಜೆಷನ್ಸ್ ಕೊಡ್ಲಿಕ್ಕೆ ಅವರು ಲೈಕ್ ಮಾಡ್ತಾರಲ್ಲ ಅದು. ಈಗ ಬೇರೆ ಇನ್ಸ್ಟಿಟ್ಯೂಟಲ್ಲಿ ಏನು ಮಾಡ್ತಾರೆ ಅಂದರೆ, ಬೇರೆ ಇನ್ಸ್ಟಿಟ್ಯೂಟಲ್ಲಿ ಸರ್ಟಿಫಿಕೇಟ್ ಇಸ್ಕೊಳಕ್ಕೆ ಬಂದಾಗ ಸರ್ಟಿಫಿಕೇಟ್ ಕೊಟ್ಟು ಕಳಿಸ್ಬಿಡ್ತಾರೆ ಅಲ್ವಾ? ಸೊ ಈಗ ನಾವೇನು ಮಾಡ್ತಿದ್ದೀವಿ, ಇವ್ರಿಗೆ ಯಾಕೆ ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ, ಇವ್ರನ್ನ ನೀವು ನೋಡಬೇಕು, ನಿಮಗೆ ಅದು ಹುಮ್ಮಸ್ ಬರಬೇಕು. ಇವ್ರು ಸೀಯಿಂಗ್ ಇಸ್ ಬಿಲೀವಿಂಗ್. ಯಾವಾಗಲೂ ಸೀಯಿಂಗ್ ಇಸ್ ಬಿಲೀವಿಂಗ್ ಅಂದರೆ ನೀವು ನೋಡ್ತಾ ನೋಡ್ತಾ ಇನ್ಸ್ಪೈರ್ ಆಗಬೇಕು ಅಲ್ವಾ? ನಿಮ್ಮಲ್ಲಿ ಅದು ಇನ್ಸ್ಪೈರ್ ಆಗಬೇಕು ಅಂದರೆ ಈ ಥರ ಎಕ್ಸಾಂಪಲ್ಸ್ ನಾವು ನಿಮಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇರಬೇಕು. ಕರೆಕ್ಟ್? ರಶ್ಮಿ ಅವ್ರಿಗೀಗ ನಮ್ಮ ಹುಡುಗರು ಬೇಸಿಕ್ ಕಂಪ್ಯೂಟರು ಮತ್ತು ಟ್ಯಾಲಿ ಕಲಿತಾ ಇದ್ದಾರೆ. ಹೌ ಫಾರ್ ದೇ ಶುಡ್ ಪ್ರಾಕ್ಟೀಸ್ ಆನ್ ಕಮ್ಯುನಿಕೇಷನ್? ಬಿಕಾಸ್ ನಿಮ್ಮಲ್ಲಿದ್ದಾಗ ನಾವು ಡೈಲಿ ಒಂದು ಸೆಲ್ಫ್ ಇಂಟ್ರೊಡಕ್ಷನ್ ತಗೋತಾ ಇದ್ವಿ. ಕರೆಕ್ಟ್. ಆಮೇಲೆ ನಿಮ್ಮೊಂದು ವಿಡಿಯೋನೇ ಇದೆ, ಅವಾಗ ನೀನು ಇನ್ಫೋಸಿಸಲ್ಲಿ ಸೆಲೆಕ್ಟ್ ಆದಾಗ ನೀನು ತುಂಬ ಚೆನ್ನಾಗಿ ಹೇಳಿದ್ಯಾ. ಓಕೆ, ರಾದರ್ ದೆನ್ ಓನ್ಲಿ ಡಿಗ್ರಿ ಇನ್ ಹ್ಯಾಂಡ್, MCOM ಮಾಡಿರಿ, MBA ಮಾಡಿರಿ, ತಿರ್ಗಾ ಬಂದು ಸ್ಯಾಪ್ ಕಲೀಲೇಬೇಕು ಅನ್ನೋ ಒಂದು ಗೋಲ್ಡನ್ ವರ್ಡ್ ಹೇಳಿದ್ರಿ. ಅದು ನಿಜ ಅನಿಸ್ತಾ ಇದೆ? 100%. ಬರೀ ಡಿಗ್ರಿ ಸರ್ಟಿಫಿಕೇಟ್ ನಾವು ಇಟ್ಕೊಂಡೋದ್ರೆ ಯಾರು ತಗೊಳ್ಳಲ್ಲ ಸರ್. ಎಕ್ಸ್ಟ್ರಾ ಏನು ನಾಲೆಜ್ ಇದೆ, ಎಕ್ಸ್ಟ್ರಾ ಸರ್ಟಿಫಿಕೇಟ್ಸ್ ಏನಿದೆ, ಅದ್ರ ಮೇಲೇ ನಮ್ಗೆ ಜಾಬ್ ಪ್ಲೇಸ್ಮೆಂಟ್ ಆಗೋದು. ಅದಕ್ಕಿಂತ ನೆಕ್ಸ್ಟ್ ಸ್ಟೆಪ್ ಅಂದರೆ ಕಮ್ಯುನಿಕೇಷನ್. ಡಿಗ್ರಿ ಒಂದಿದ್ರೆ ತಗೊಳ್ಳಲ್ಲ, ಸರ್ಟಿಫಿಕೇಟ್ಸ್ ಇದೆ ಅಂದ್ರೂ ತಗೊಳ್ಳಲ್ಲ. ಹೌ ವಿ ಕಮ್ಯುನಿಕೇಟ್ ವಿತ್ ದಮ್. You have to commit them. You should have skills in that. Howla? Once ನಿಮ್ಮ ಸೈಮಲ್ಟೇನಿಯಸ್ಲಿ ನಿಮ್ಮನ್ನ ಆಮೇಲೆ ಇನ್ನೊಬ್ಳು ಯಾರು ಹೇಳಿದ್ರಲ್ಲ, ಪ್ರೀತಿ, ಸಹನ, ಪ್ರೀತಿ, ಆಮೇಲೆ ಅವ್ರನ್ನೆಲ್ಲ ನೋಡಿದಾಗ ಎಸ್ಪೆಷಲಿ ನಿಮ್ಮಿಬ್ಬರ ನಡುವೆ ಬಾಂಧವ್ಯ ಚೆನ್ನಾಗಿತ್ತು. ನೀವು ಇಬ್ಬರು ಇನ್ಫೋಸಿಸ್ಗೆ ಆಗಿದ್ರಿ, ಇಬ್ಬರು ಅಕ್ಸೆಂಚರ್ಗೆ ಆಗಿದ್ರಿ. ಅಥವಾ ನಿಮ್ಮ ಮನೆಯೊಳಗೆ ಬಿಟ್ಟಿಲ್ಲ ಅಂತ ಇವಾಗ ಹೇಳಿದಾಗ ಅವಳಿಗೆ ಸ್ವಲ್ಪ ಸ್ಕೋಪ್ ಮಾಡಿದ್ರು ಅಲ್ವಾ? ಇವಾಗ ಅವರು ಅವಾಗ ರೇಣುಕಾನು ಹೇಳ್ತಿದ್ಲು, ಸರ್ ಅವಳು ಬಂದರೆ ಚೆನ್ನಾಗಿರುತ್ತೆ ಅಂತ. ರೇಣುಕಾ, ನೀನು ಐ ಆಮ್ ಸೀಯಿಂಗ್ ಮೆನಿ ಚೇಂಜಸ್ ಇನ್ ಯು. ಓಕೆ, ಅವಾಗ ರೇಣುಕಾ ಇಲ್ಲಿ ಕ್ಲಾಸ್ ಕಲಿಯೋಕ್ಕೆ ಬರೋದು ಇವಾಗ ತುಂಬ ಚೇಂಜು. ನೀವೀಗ 3 ತಿಂಗಳಿಂದ ಕೆಲಸ ಮಾಡ್ತಾ ಇದ್ದೀರಲ್ಲ, ವಾಟ್ ಈಸ್ ದ ಚಾಲೆಂಜ್ ಯು ಫೇಸ್ಡ್? ಯಾವಾಗ ಅನಿಸ್ತಾ, ಅಯ್ಯೋ ಇದೊಳ್ಳೆ ನಾವು ಬಂದ್ಬಿಟ್ಟಿವಿ ಬೆಂಗಳೂರಿಗೆ, ಸಿಕ್ಕಾಕೊಂಡ್ಬಿಟ್ಟಿದ್ದೀವಲ್ಲ ಅಂತ ಹಂಗೇನಾರು ಅನಿಸ್ತಾ? ಅಲ್ಲ ಅಲ್ಲ ಅದೇ ಲೈಕ್ ದಟ್ ಯು ಆರ್ ಅರ್ನಿಂಗ್. ಹೌದಲ್ಲ? ಅದೇ ರೇಣುಕಾ, ನೀನು ಹುಡುಗರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ? ನೀನು ಬಂದಾಗ, ನೀನು ಜಾಯ್ನ್ ಆದಾಗ
ಆ ಡಿಸಿಷನ್ ನೀನು C2C ಲೈಕ್ ಬೇಸಿಕ್ ಕಂಪ್ಯೂಟರ್ ಟ್ಯಾಲಿ SAP ನಾವು ಕೌನ್ಸಿಲಿಂಗ್ ಮಾಡಿದಾಗ ನೀನು ಜಾಯ್ನ್ ಆಗಿದ್ದು ಡಿಸಿಷನ್ ಕರೆಕ್ಟ್ ಅನಿಸ್ತಾ ಅಥವಾ ಹೆಂಗೆ ನಿಮ್ಮ ಸೀನಿಯರ್ಸ್ ಎಲ್ಲ ಏನು ಮಾಡ್ತಾ ಇದ್ದಾರೆ ಅವರು ವರ್ಕ್ ಮಾಡ್ತಾ ಇದ್ದಾರೆ ಅವ್ರು ಎಲ್ರು ಓಕೆ ನೀವು ಸರ್ ಎನಿ ಎಕ್ಸಾಂಪಲ್ಸ್ ಲೈಕ್ MCOM MBA ಹೋದವರು ನಮ್ಮ ಜೊತೆಗಿದ್ದವರೆಲ್ಲ MBA ಸೇಮ್ ಸ್ಯಾಲ್ರಿ ಪ್ಯಾಕೇಜ್ ನೋ ಡಿಫ್ರೆನ್ಸ್ ಇನ್ ದಟ್ ಆ್ಯಂಡ್ ದೇ ಡಿಡೆಂಟ್ ಡೂ ಎನಿ ಸ್ಯಾಪ್ ಆ್ಯಂಡ್ ದಿಸ್ ಕೋರ್ಸ್ ಓನ್ಲಿ MBA. ಕರೆಕ್ಟ್ That is the main thing in ನೀವೀಗ there. ಬಿ ಕಾಮ್ ಆಗಿ ನೀವು ಅರೌಂಡ್ 30,000 ತಗೊಳ್ತಾ ಇದ್ದೀರಾ ಅವ್ರು 2 ವರ್ಷ ಖರ್ಚು ಮಾಡಿ ಅವ್ರ ಅಪ್ಪ ಅಮ್ಮನ ಒಂದು 10 ಲಕ್ಷ ರೂಪಾಯಿ ಖರ್ಚು ಮಾಡಿಬಿಟ್ಟು ಅವರು 30 ತಗೊಳ್ತಾ ಇದ್ದಾರೆ ಸೇಮ್ ಹೌ ಯು ಫೀಲ್ ದಿಸ್ ಇಲ್ಲಡೆ ಹೆಂಗಿದೆ ಇವರು ಬಿ ಕಾಮ್ ಮುಗಿಸಿ 30,000 ತಗೊಳ್ತಾ ಇದ್ದಾರೆ MBA 2 ವರ್ಷ ಮಾಡಿಬಿಟ್ಟು ಅವರು 30,000 ತಗೊಳ್ತಾ ಇದ್ದಾರೆ MBA ಮಾಡಿನೂ 35,000 ಬಿ ಕಾಮ್ ಮಾಡಿದ್ರು 30,000 ಸೊ ವಾಟ್ ಐ ಸೇ ಇಲ್ಲಿ MBA ಮುಖ್ಯ ಅಲ್ಲ MCOM ಮುಖ್ಯ ಅಲ್ಲ ರೈಟ್ ಕೋರ್ ಸ್ಕಿಲ್ಸ್ ಕೋರ್ ಸ್ಕಿಲ್ಸ್ Core ಆರ್ skills. ಇಂಪಾರ್ಟೆಂಟ್ ಕಮ್ಯುನಿಕೇಷನ್ ಇಸ್ skills. ಇಂಪಾರ್ಟೆಂಟ್ ಅವರೆಲ್ಲ ನಾವು BCom ಮಾಡಿ ಇಲ್ಲಿ ಬಂದಿದ್ದೀವಿ ಅಂತ ಹಿಂಗೆ ಹೇಳಿದ್ರೆ ಎಲ್ಲರೂ ಶಾಕ್. Shock ನಾನು ಸಹ ಅಷ್ಟೇ BCom ಅಲ್ಲಿ ಎಲ್ಲರೂ MBA MCom Good. ಮತ್ತು 3A 4A ಜಾಬ್ ಅಲ್ವಾ ನೋಡಿ ಬಿ ನಾವು ಕಾಮ್ ಅಷ್ಟೇ ಮಾಡಿ B.Com ನೀವು ಬಿ ಕಾಮ್ ಮಾಡಿ ಈಗ ಆಲ್ಮೋಸ್ಟ್ ಬಿ ಕಾಮ್ ಮಾಡಿ 3 ತಿಂಗಳಲ್ಲಿ MBAದಲ್ಲಿ ಏನೇನು ಕಲಿಸ್ತಾರೆ ಎಲ್ಲ LCC ಒಳಗೆ ನಿಮ್ಗೆ ಅನುಭವ ಆಗ್ಬಿಟ್ಟಿತ್ತು ಎಷ್ಟೊಂದು ಇಂಟರ್ವ್ಯೂ ಅಟೆಂಡ್ ಮಾಡಿದ್ರಿ ಆನ್ಲೈನ್ ಆಫ್ಲೈನ್ ಎಲ್ಲ ಕಡೆ ಗುಡ್ ಥ್ಯಾಂಕ್ ಯು ರಶ್ಮಿ ಥ್ಯಾಂಕ್ಸ್ ಫಾರ್ ದ ಡೇ ಓಕೆ ರೇಣುಕಾ ಥ್ಯಾಂಕ್ಸ್ ಫಾರ್ ದ ಡೇ ಹ್ಯಾವ್ ಎ ಹ್ಯಾಪಿ ವೀಕೆಂಡ್ ಎಂಜಾಯ್ ದ ವೀಕೆಂಡ್ ರಶ್ಮಿ ಕೀಪ್ ಕಮಿಂಗ್ ಬೋತ್ ಕೀಪ್ ಕಮಿಂಗ್